ನೋಡಿ ಸ್ಟ್ರೈಟ್ ಇದೆಯಾ ನೋಡ್ಕೊಳ್ಳಿ ಮೇಡಮ್, ಈ ಕಡೆ ನೋಡಿ ಬ್ರೋ, ಈ ಕಡೆ ನೋಡಿ. ಸಪೋರ್ಟ್ ಮಾಡಿರೋದ್ರಿಂದ ಮಾತ್ರ ಬೆಳೆಯೋದಕ್ಕೆ ಸಾಧ್ಯ. ಕನ್ನಡದಲ್ಲಿ ಅತ್ಯುತ್ತಮ ಸಿನಿಮಾ ಮಾಡಬೇಕು ಅಂತ ಆಂಬಿಷನ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾಗಳು ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾ ಎಲ್ಲರೂ ನೋಡಿ ಆಶೀರ್ವಾದ ಮಾಡಬೇಕು. 100% ನೀವು ಒಂದು ಸಿನಿಮಾ ನೋಡಿದ್ರೆ ನಿಮಗೆ ಯಾವುದೇ ಮೋಸ ಆಗೋದಿಲ್ಲ. ಎಂಟರ್ಟೈನ್ಮೆಂಟ್ ಆಬ್ವಿಯಸ್ಲಿ ನಮ್ಮದು ಯಾವುದೇ ಮಸಾಲದಿಲ್ಲ, ಯಾವುದೇ ಕಂಟೆಂಟ್. ಆ್ಯಂಡ್ ನೀವು ಬಂದು ನೋಡಿ ನಿಮ್ಮ ಆಟೋದಲ್ಲಿ ಹೋಗೋದು 4 ಜನಕ್ಕೆ ಹೇಳಿ ಸಿನಿಮಾ ಚೆನ್ನಾಗಿದೆ, ಅದು ನೀವು ಪಕ್ಕಾ ಹೇಳ್ತೀರಾ ಸಿನಿಮಾ ನೋಡಿದ್ರೆ. ನಮ್ಗೆ ಸಪೋರ್ಟ್ ಆಗಲಿ, ಒಳ್ಳೆ ನಿಮಗೆ ತುಂಬ ಒಳ್ಳೆಯದಾಗಿ 3 ದಿನ ಒಳ್ಳೆ ಸರ್. ಥ್ಯಾಂಕ್ ಯು. ಸರ್, ಫೆಬ್ರವರಿ 28 ಸಿನಿಮಾ ನೋಡಬೇಕು. ಹೊಸಬ್ರ ಸಿನಿಮಾ ಅಂತ ಅಲ್ಲ, ಕಂಟೆಂಟ್ ಇರೋ ಸಿನಿಮಾ ಚೆನ್ನಾಗಿದೆ, ದಯವಿಟ್ಟು ಬಂದು ನೋಡಿ. ಅಣ್ಣ ತಗೊಳ್ಳಿ, ಇದು ಮನೆಯವರೆಲ್ಲ ಬಂದು ಮೂವಿ ನೋಡಬೇಕು ಆಯ್ತಾ. ಸಿನಿಮಾ ಬೇಸಿಕಲಿ ಬಂದ್ಬಿಟ್ಟು ಒಂದು ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಆ್ಯಂಡ್ ಒಂದು ಕಾಲೇಜ್ ಲೈಫ್ ಫನ್ ಡೈರೆಕ್ಟೆಡ್ ಬೈ ನನ್ನ ಸ್ನೇಹಿತ ಅರ್ಜುನ್ ಕಾಮತ್. ಈ ಮತ್ತೊಬ್ಬ ನಾಯಕ ನಟನಾಗಿ ರಾಮ್ ಇದ್ದಾರೆ, ನಾಯಕ ಶ್ರುತಿ ಇದ್ದಾರೆ. ಈ ಚಿತ್ರೀಕರಣ ಕಂಪ್ಲೀಟ್ ಆಗಿ ನಮ್ಮ ಕರಾವಳಿ ಭಾಗದಲ್ಲಿ ಆಗಿದ್ದು. ಒಂದಷ್ಟು ನಾವೆಲ್ಲ ಲೀಡ್ ಆ್ಯಕ್ಟರ್ಸ್ ಹೊಸಬ್ರು ಇದ್ದಾರೆ. ಇನ್ನೊಂದಷ್ಟು ಸಪೋರ್ಟಿವ್ ಅಂದರೆ ಸೀನಿಯರ್ ಆರ್ಟಿಸ್ಟ್ ಆದಂತಹ ನಮ್ಮ ತೆಲುಗಿನಲ್ಲಿ ಫೇಮಸ್ ಆಗಿರುವಂಥ ಸುಮನ್ ತಲ್ವಾರ್ ಆಗಲಿ, ನಮ್ಮ ರಮೇಶ್ ಭಟ್ ಸರ್ ಆಗಲಿ, ಆ್ಯಂಡ್ ನಮ್ಮ ಕರಾವಳಿ ಭಾಗದಲ್ಲಿ ತನ್ನದೇ ಒಂದು ಅಭಿನಯದಲ್ಲಿ ಚಾಪಣ್ಣ ತೋರಿಸಿರುವಂತಹ ನವೀನ್ ಡಿ ಪಡೀಲ್, ಮಜಾ ಪಾಕಿಸ್ತಾನ ಗುಂಡು ಮಾಮ ಆಗಲಿ, ಆನಂತರ ನಮ್ಮ ಕಾಂತಾರ ಖ್ಯಾತಿಯ ದೀಪಕ್ ರೇಪಾಡಲಿ, ಇವರನ್ನು ಒಳಗೊಂಡಂತಹ ಈ ಸಿನಿಮಾ ಪ್ಯೂರ್ಲಿ ಒಂದು ಕಂಟೆಂಟ್ ಬೇಸ್ ಆಗಿ ಮಾಡಿ, ಯಾವುದೇ ಥರದ ಮಸಾಲಗಳಿದೆ. ಒಂದು ಅದರ್ ಲ್ಯಾಂಗ್ವೇಜ್ ಅವ್ರಿಗೂ ಕೂಡ ಇದನ್ನು ಚೆನ್ನಾಗಿದೆಯಪ್ಪ ಸಿನಿಮಾ, ನಮ್ಮ ಕನ್ನಡದವ್ರಿಗೆ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ ಬಂದಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳುವಂಥ ಸಿನಿಮಾವನ್ನು ನಾವು ಮಾಡಿ ಇದೇ ಬರುವ 28ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಮಾಡ್ತಾ ಇದ್ದೇವೆ. ಈ ಪ್ರತ್ಯರ್ಥ ಸಿನಿಮಾದ ನಿರ್ದೇಶಕ ಇದೇ 28ನೇ ತಾರೀಕು ಪ್ರತ್ಯರ್ಥ ಸಿನಿಮಾ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಜಾಸ್ತಿ ಏನು ಹೇಳಕ್ ಹೋಗಲ್ಲ. ಒಂದೇ ವಿಷಯ ಏನಪ್ಪ ಅಂದರೆ, ನಮ್ಮ ಇಷ್ಟು ವರ್ಷಗಳ ಕಾಲ ಬೇರೆ ಲ್ಯಾಂಗ್ವೇಜ್ಗಳ ಸಿನಿಮಾಗಳನ್ನ ನೋಡಿ ಈ ಥರ ಸಿನಿಮಾಗಳು ಕನ್ನಡದಲ್ಲಿ ಬರಬೇಕು ಅಂತ ಯಾರೆಲ್ಲ ಅಂದ್ಕೊಳ್ತಾ ಇದ್ರು, ನಮ್ಮ ಕನ್ನಡದ ಹೊಸತನದ ಒಂದು ಸಿನಿಮಾ, ಒಂದು ವಿಭಿನ್ನವಾದಂಥ ಸಿನಿಮಾ ಕನ್ನಡದಲ್ಲಿ ಪ್ರಯತ್ನ ಮಾಡಿದ್ದೀವಿ. ಆ್ಯಂಡ್ ಈ ಸಿನಿಮಾನ ಈ ಪ್ರತ್ಯರ್ಥ ಅನ್ನೋ ಸಿನಿಮಾನ ನೀವು ಖಂಡಿತವಾಗ್ಲೂ ನೋಡಿ, ಬೇರೆ ಲ್ಯಾಂಗ್ವೇಜಸ್ ಅವ್ರಿಗೆ ಇದು ನಮ್ಮ ಕನ್ನಡದ ಯುವಕರು ಮಾಡಿರೋ ಸಿನಿಮಾ ಅಂತ ಹೆಮ್ಮೆಯಿಂದ ಖಂಡಿತವಾಗ್ಲೂ ಹೇಳ್ಕೊಳ್ತೀರಾ. ಆ ಥರ ಒಂದು ಸಿನಿಮಾವನ್ನು ಮಾಡಿದ್ದೀವಿ. ಸೊ ದಯವಿಟ್ಟು ನನ್ನ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅನ್ನೋ ಸ್ಲೋಗನ್ ಎಲ್ಲ ದಯವಿಟ್ಟು ಯೂಸ್ ಮಾಡಲ್ಲ. ಹೊಸಬ್ರು ಅನ್ನೋ ಒಂದು ಸೆಂಟಿಮೆಂಟ್ನ ಯೂಸ್ ಮಾಡಲ್ಲ. ಖಂಡಿತವಾಗ್ಲೂ ಈ ಸಿನಿಮಾನ ನೀವು ನೋಡಿ, ಒಂದು ನ್ಯೂಸ್ಯಾನೋ, ಒಂದು ಮೊಟ್ಟೆ ಕಥೆನೋ, ಒಂದು ರಂಗಿತ ರಂಗನೋ ಯಾವ ರೀತಿ ನೀವು ಎಂಟರ್ಟೈನ್ ಮಾಡಿದ್ದೀರೋ ಅದೇ ರೀತಿ ಒಂದು ಈ ಪ್ರತ್ಯರ್ಥನ ಸಿನಿಮಾವನ್ನು ನೀವು ಗೆಲ್ಸ್ಕೊಡ್ತೀರಾ ಅನ್ನೋ ನಂಬಿಕೆ ನಮಗಿದೆ. ಏನಕ್ಕಂದರೆ ನಾವು ಖಂಡಿತವಾಗ್ಲೂ 100% ಕಂಟೆಂಟ್ ಮೇಲೆ ಮಾತ್ರ ವರ್ಕ್ ಮಾಡಿದ್ದೀವಿ. ಸೊ ನೀವು ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನಮಗಿದೆ. ಹೊಸತನಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. 20 ವರ್ಷದಿಂದ ಹಿಡಿದು 90 ವರ್ಷ 100 ವರ್ಷ ಆದವ್ರವರೆಗೂ ಕಾಮನ್ ಏನಂದರೆ, ಯಾವುದೇ ಇಸ್ವಿಯಲ್ಲಿ ಅವರದ್ದು ದಿ ಬೆಸ್ಟ್ ಡೇಸ್ ಆಫ್ ದೇರ್ ಲೈಫ್ ಅಂದರೆ ಕಾಲೇಜ್ ಡೇಸ್. ಸೊ ನಮ್ಮ ಕಾಲೇಜ್ ಲೈಫಲ್ಲಿ ಯಾವುದೇ ಚಿಂತೆ ಇಲ್ಲದೆ, EMI, ಮನೆ ಬಾಡಿಗೆ, ಸಾಲ, ಮಕ್ಕಳು, ಹೆಂಡತಿ, ಯಾವುದು ಟೆನ್ಷನ್ ಇಲ್ಲದೆ ಫ್ರೆಂಡ್ಸ್ ಜೊತೆ ಜಾಲಿಯಾಗಿ ದಿ ಬೆಸ್ಟ್ ಮೆಮೊರೀಸ್ ಅಂದರೆ ಕಾಲೇಜ್ ಡೇಸ್. ಸೊ ನಮ್ಮ ಸಿನಿಮಾದಲ್ಲಿ ಈ ಕಾಲೇಜ್ ಜಾನರನ್ನು ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಆ್ಯಂಡ್
ಬರೀ ಕಾಲೇಜ್ ಜಾನರಲ್ಲೇ ಒಂದು ಸಿನಿಮಾನ ಮಾಡಿದೆ. ಇನ್ನೊಂದು ನಮ್ಮ ಸಿನಿಮಾದ ವಿಶೇಷತೆ ಏನಂದರೆ, ಇದುವರೆಗೆ ಕನ್ನಡದಲ್ಲಿ ನೀವು ಕಾಲೇಜ್ ಜಾನರಲ್ಲಿ ಬಂದಿರುವ ತುಂಬ ಒಳ್ಳೆ ಸಿನಿಮಾಗಳು ನೋಡಿರ್ತೀರ. ಅದೇ ಥರ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್, ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳನ್ನು ನೋಡಿರ್ತೀರ. ಬಟ್ ಎರಡು ಒಂದೇ ಸಿನಿಮಾದಲ್ಲಿ ಇದುವರೆಗೆ ಕನ್ನಡದಲ್ಲಿ ಪ್ರಯತ್ನ ನಡೆದಿಲ್ಲ. ನಮ್ಮ ಸಿನಿಮಾದಲ್ಲಿ ಇದು ತುಂಬ ಚೆನ್ನಾಗಿ ಕತೆ ಒಳಗಡೆ ಟ್ರಾವೆಲ್ ಆಗಿ ಎರಡು ಶೇಡ್ಸ್ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಆ್ಯಂಡ್ ನಮ್ಮ ಸಿನಿಮಾನ ಯಾಕೆ ನೋಡಬೇಕು ಅನ್ನೋದಕ್ಕೆ ಒಂದು ರೀಸನ್, ದಿ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದರೆ ನಮ್ಮ ಸಿನಿಮಾದಲ್ಲಿ ಇವಾಗ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಫೈಟ್ ಇರ್ಬೋದು, ಒಂದು ಹೀರೋ ಎಂಟ್ರಿ ಇರ್ಬೋದು, ಅಥವಾ ಡ್ಯಾನ್ಸ್ ಸೀಕ್ವೆನ್ಸ್ ಇರ್ಬೋದು, ಅಥವಾ ಒಂದು ಐಟಮ್ ಸಾಂಗ್ ಇರ್ಬೋದು. ಈ ಥರ ಯಾವುದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ನಮ್ಮ ಸಿನಿಮಾದಲ್ಲಿ ಇಲ್ಲ. ಇದೇ ನಮ್ಮ ವಿಶೇಷತೆ. ಸೊ ನಾವು ಅಂದ್ಕೊಂಡಿರೋದು, ಒಂದು ಕತೆನ ಹೇಳಬೇಕಾದ್ರೆ ಆ ಕತೆಗೆ ಏನು ಬೇಕು. ಸೊ ನಮ್ಮ ಸಿನಿಮಾದಲ್ಲಿ ಹೀರೋ ಯಾರು ಅಂತ ಕೇಳಿದರೆ ಕತೆನೇ ಹೀರೋ. ಸೊ ಒಂದು ಸಿನಿಮಾದಲ್ಲಿ ನೀವು ಒಂದು ಕತೆನ ಕೇಳಬೇಕಾದ್ರೆ ಆ ಕತೆಗೆ ಏನು ಬೇಕು ಅದನ್ನಷ್ಟೇ ಇಟ್ಟು ರೆಗ್ಯುಲರ್ ಪ್ಯಾಟರ್ನ ಬ್ರೇಕ್ ಮಾಡಿ ಕನ್ನಡದಲ್ಲಿ ಹೊಸ ಥರ ಸಿನಿಮಾಗಳನ್ನ ಮಾಡಬೇಕು ಅಂತ ಒಂದು ಪ್ರಯತ್ನ ಪಟ್ಟಿದ್ದೀವಿ. ಆ್ಯಂಡ್ ಇದನ್ನು ನೀವು ಫೆಬ್ರವರಿ 28ಕ್ಕೆ ನೀವೇ ನೋಡ್ತೀರಾ. ಆ್ಯಂಡ್ ನಾನು ಮಾತಾಡಿರೋದು ಸತ್ಯ ಅನ್ನೋದು ನೀವೇ ನೋಡ್ತೀರಾ. ದಯವಿಟ್ಟು ಫೆಬ್ರವರಿ 28 ಫಸ್ಟ್ ವೀಕೆ ಸಿನಿಮಾಗೆ ಬಂದು ನೋಡಿ. ಒಂದು ಸಲ ಥಿಯೇಟ್ರಿಗೆ ಬಂದು ನೋಡಿ, ಡೆಫಿನೆಟ್ಲಿ ನೀವು ಇಷ್ಟಪಡ್ತೀರಾ. ಮತ್ತು ನೀವೇ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಅವರಿಗೆ ಹೇಳ್ತೀರಾ ದಟ್ ಪ್ರತ್ಯರ್ಥ ಅನ್ನುವಂಥ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ. ಸೊ ಐ ಹೋಪ್ ಫಾರ್ ಯುವರ್ ರಿಯಾಕ್ಷನ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್.